ಕೇಳ್ತಾ ಇದ್ದೀರಲ್ಲ, ಬಂಗಾರದಂತ ನನ್ನ ಮಗನನ್ನೇ ತಿರುಕಣಕ್ಕೆ ಹೊರಗೆ ಕೂಡಿಸಿ ಊಟ ಮಾಡಿಸ್ತಾ ಇದ್ದಾಳೆ. ಯಾಕಮ್ಮ, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ನನ್ನನ್ನೇ ಹೊಡಲಿಕ್ಕೆ ಬರ್ತಾಳೆ. ನೋಡಿ ನೋಡಿ ಯಾವ ರೀತಿ ರೇಗ್ತಾಳೆ. ಆದ್ರೆ ಇವಳ ಅಮ್ಮ ಸತ್ತರೆ ಏನಾಯ್ತು ರೀ? ಇವಳನ್ನು ಸಾಕಲು ನಾನಿಲ್ಲವೇ? ಇರಲಿ ಬಿಡು ಪ್ರೀತಿ, ಸಣ್ಣವಳು ತಿಳಿಯದೆ ತಪ್ಪನ್ನು ಮಾಡಿದ್ದಾಳೆ, ಅದನ್ನೇಕೆ ದೊಡ್ಡವುದು ಮಾಡುವುದು? ಮಗು ರೋಹಿ ಕುಮಾರ್, ನಿನ್ನ ಚಿಕ್ಕಮ್ಮನ ಜೊತೆ ಒಳಗಡೆ ಹೋಗು. ಜ್ಯೋತಿ, ಇವನನ್ನು ಕರೆದುಕೊಂಡು ಒಳಗಡೆ ಹೋಗು. ಏನಿದು ಸಾಧ್ಯತೆನ? ನನಗೆ ಮಕ್ಕಳಾಗಿಲ್ಲ ಅಂತ ಸುಳ್ಳು ಹೇಳಿ ಈ ಅಧಿಕಾರಿಗೆ ಇದಕ್ಕೆಲ್ಲ ಸರ್ವ ಅಧಿಕಾರಿ ನೀನೇ ಅಂತ ಹೇಳಿ ಈ ರೀತಿ ಮಾಡಿದಿರಾ? ಎಷ್ಟೊಂದು ಹೊಲಸು ತುಂಬಿದ್ದೀರಾ ಈ ಮನೆಯಲ್ಲಿ. ಇದೆಲ್ಲ ನಿನಗೆ ತಿಳಿಯದ ವಿಚಾರ. ನನ್ನ ಗೆಳೆಯ ಶರತ್ ನಿನ್ನ ಮುಂದೆ ಏನು ಹೇಳಿಲ್ಲವೇ? ಏಕೆ ನಿನಗೆ ಚಿಂತೆ? ನಾನು ಸರ್ವಾಧಿಕಾರಿ ಆದರೆ ನೀನು ಸರ್ವಾಧಿಕಾರಿಯ ಹೆಂಡತಿ ಅಲ್ಲವೇ? ಓಹೋ, ಇದು ಒಂದು ಜಾಣತನವೇ? ಇದನ್ನೆಲ್ಲವನ್ನು ನಾನು ರಾಜಕೀಯ ರಂಗವನ್ನು ಸೇರಿದ ನಂತರ ನಿನಗೆಲ್ಲ ತಿಳಿಸಿ ಹೇಳುತ್ತೇನೆ. ಈಗ ಈ ದಣಿದು ಬಂದ ದೇಹಕ್ಕೆ ನಿನ್ನ ಕೋಗಿಲೆಯ ಕಂಠದಿಂದ ಒಂದು ಸುಂದರವಾದ ಹಾಡನ್ನು ಹಾಡು. ಆಯ್ತು ರೀ, ದೊರೆಗಳ ಮಾತು ಮೀರುವುದುಂಟೆ? ಕವಿಗಾಳಿ